ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರಲ್ಲಿರೋ ಈಜಿಪುರದಲ್ಲಿರೋ ಕೋದಂಡರಾಮ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಈ ಇಯರ್ ತಾನೇ ಓಪನ್ ಆಗಿರೋ 108 ಅಡಿ ವಿಷ್ಣುವಿನ ವಿಶ್ವಸ್ವರೂಪ ವಿಗ್ರಹ ನೋಡಲು. ನೋಡಿ ಹೇಗೆ ಚೆನ್ನಾಗಿದೆ, ಒಂಥರ ಅದ್ಭುತ ನೋಡೋಕ್ಕೇನೆ ಕಣ್ಮನ ಸೆಳೆಯುತ್ತೆ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಟೆಂಪಲ್. ಅದೇ ರೀತಿ ಇಲ್ಲಿ ಸ್ಫಟಿಕಲಿಂಗ ವಿಷ್ಣುವಿನ ವಿಗ್ರಹ ಬಿಟ್ಟು ಅಲ್ಲಲ್ಲೇ ಒಂದೊಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಗಣೇಶ ವಿಗ್ರಹ, ಮತ್ತು ಇದು ಯಾವುದು ನನಗೆ ಗೊತ್ತಿಲ್ಲ ಸರಿಯಾಗಿ. ಅದೇ ರೀತಿ ಮುಂದೆ ಹೋದರೆ ಬೇರೆ ಬೇರೆ ದೇವ್ರುಗಳು ಸಿಗ್ತವೆ. ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಮೂಲ ವಿಗ್ರಹ. ಇದು ತುಂಬಾ ನೋಡಲು ಚೆನ್ನಾಗಿದೆ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ. ನೋಡಿ ಹೇಗಿದೆ ಅಲಂಕಾರ, ನೋಡೋಕೆ ಒಂದು ಕಣ್ಮನ ತುಂಬೋಗುತ್ತೆ ಮನಸ್ಸು ನಮ್ಮದು. ಮೂಲ ವಿಗ್ರಹ 108 ಅಡಿ ಇದೆ ನೋಡಿ. ಈ ದೇವಸ್ಥಾನ ಮುಂದೆ ಹೇಗಿರಬೇಕು ಅನ್ನೋ ಪ್ಲ್ಯಾನ್, ಈ ರೀತಿ ಕಟ್ಟಬೇಕು ಅನ್ನೋದೇ ಈ ಟ್ರಸ್ಟ್ನವರ ಉದ್ದೇಶ. ಕಟ್ಟೋಕ್ಕೆ ಪ್ಲ್ಯಾನ್ ಆಲ್ರೆಡಿ ರೆಡಿ ಇದೆ, ಕಟ್ತಾ ಇದೆ, ಕನ್ಸ್ಟ್ರಕ್ಷನು ನಡೀತಾ ಇದೆ. ಅದರಲ್ಲಿ ಮೂಲ ವಿಗ್ರಹ ಆಲ್ರೆಡಿ ನಿಂತಿದೆ. 108 ಅಡಿ ಇದು ಒಂದೇ ಏಕಶಿಲಾ ಮೂರ್ತಿ. ಇದು ತಮಿಳ್ನಾಡಿಂದ ತರಿಸಿರೋ ಕಲ್ಲಂತೆ, ನನಗಂತೂ ಗೊತ್ತಿಲ್ಲ. ನೋಡಿ ಹೇಗಿದೆ, ನೋಡಿದ್ರೆ ಹಾಗೆ ಒಂದು ಕ್ಷಣ ನಾರಾಯಣ ಗೋವಿಂದ, ವೆಂಕಟರಮಣ ಶ್ರೀಹರಿ ಅಚ್ಯುತಾನಂದ ಗೋವಿಂದ ಗೋವಿಂದ ಅನ್ನೋ ಹಾಗೆ ಸುಮ್ಮನೆ ನಿಂತೋಗ್ಬಿಡೋದೆ ನಾವು. ಎಲ್ಲರೂ ಒಮ್ಮೆ ಹೇಳಿ ಗೋವಿಂದ ಗೋವಿಂದ ಗೋ